ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ ಸೀನಾ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಬಹಳಷ್ಟು ದಿನಗಳಿಂದ ಬಹಳಷ್ಟು ಜನ ನಮ್ಮ ಏನು ಸಂಗೀತಾಸಕ್ತರು ಆಮೇಲೆ ನನ್ನ ವಿದ್ಯಾರ್ಥಿಗಳು ಒಂದು ರಿಕ್ವೆಸ್ಟನ್ನು ನನಗೆ ಮಾಡ್ತಿದ್ರು ಸ್ನೇಹಿತರೆ. ಏನಂದರೆ ಈ ಎಫ್ ಎಲ್ ಸ್ಟುಡಿಯೋನ ಒಂದು ಬೇಸಿಕ್ ಲರ್ನಿಂಗ್ ಟ್ಯುಟೋರಿಯಲನ್ನು ನಮ್ಮ ಸಲುವಾಗಿ ನೀವು ಮಾಡಬೇಕು ಅಂಥೇಳಿ ಒಂದು ರಿಕ್ವೆಸ್ಟ್ಗಳು ಬಹಳಷ್ಟು ಬರ್ತಿದ್ವು ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಇವತ್ತಿನ ದಿನ ಒಂದು ಎಫ್ ಎಲ್ ಸ್ಟುಡಿಯೋ ಒಂದು ಬೇಸಿಕ್ ಟ್ಯುಟೋರಿಯಲನ್ನು ನಿಮಗೆ ಬಹಳಷ್ಟು ಸಿಂಪಲ್ಲಾಗಿ, ಅಂದರೆ ಈ ವಿಡಿಯೋನ ನೋಡಿದ ತಕ್ಷಣವೇ ನೀವು ಇದರಲ್ಲಿ ನೀವು ನಿಮ್ಮದೇ ಆದ ಒಂದು ಪ್ರಾಜೆಕ್ಟನ್ನು ನೀವೇ ಸ್ವತಃ ಮಾಡಬಹುದು ಅಂತಹ ಒಂದು ಈಸಿ ಮೆಥಡಲ್ಲಿ, ಶಾರ್ಟ್ಕಟ್ಟಲ್ಲಿ ನಿಮಗೆ ಒಂದು ಈ ಮೊದಲನೆಯ ಒಂದು ಎಪಿಸೋಡ್ನ ಒಂದು ಇದನ್ನು ಬೇಸಿಕ್ ಈ ಒಂದು ಮೊದಲನೇ ಎಪಿಸೋಡಲ್ಲಿ ಸ್ನೇಹಿತರೆ ಬೇಸಿಕ್ಕನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲಿನೂ ವಿಡಿಯೋ ಸ್ಕಿಪ್ ಮಾಡಿದ ಹಾಗೆ ನೀವೇನಾದರೂ ನೋಡಿದ್ರಿ ಅಂದರೆ ಮಾತ್ರ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ. ಇನ್ನೂವರೆಗೆ ನಾಯಕ್ ಸೀನಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೇನಾದರೂ ಯಾವುದೇ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಅಥವಾ ನಿಮ್ಮ ಏನು VST ಪ್ಲಗ್ಗಿನ್ ಆಯಿತು, VST ಎಫೆಕ್ಟ್ಸ್ ಆಯಿತು, ಯಾವುದೇ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಸಂಬಂಧಿತ ಏನೇ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಅದನ್ನು ದಯವಿಟ್ಟು ನೀವು ಬರೆಯಿರಿ. ಆ ಒಂದು ವಿಷಯದ ಮೇಲೆ ನಾನು ನಿಮಗೆ ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಾನು ಈ ಒಂದು FL Studio 24 ಓಪನ್ ಮಾಡಿಕೊಂಡೆ ಸ್ನೇಹಿತರೆ. ಎಲ್ಲರಿಗೂ ಏನು ಅಂದರೆ ಸ್ನೇಹಿತರೆ, ಬಹಳಷ್ಟು ಜನ ನಮ್ಮ ಈ ಬಿಗಿನರ್ಸ್ ಏನಿದ್ದಾರೆ ಅಂದರೆ ಕೆಲವರು ವಿತೌಟ್ ಸೌಂಡ್ ಕಾರ್ಡು, ವಿತೌಟ್ ಮೈಕ್ರೋಫೋನು, ಬರೀ DJ ರಿಮಿಕ್ಸಿಂಗ್ ಒಂದೇ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಅವ್ರ ಕಡೆ ಪ್ರೊಫೆಷ್ನಲ್ ಸೌಂಡ್ ಕಾರ್ಡು ಇರಲ್ಲ, ಆಮೇಲೆ ಪ್ರೊಫೆಷ್ನಲ್ ಒಂದು ಮೈಕ್ ಅನ್ನೋದು ಇರಲ್ಲ ಸ್ನೇಹಿತರೆ. ಆದರೂ ಸಹ ಅವ್ರೇನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಸಾಂಗಿನ ಒಂದು ಇದನ್ನು ಸ್ಟೆಮ್ಮನ್ನು ಅಥವಾ ಅದರ ವೋಕಲನ್ನು ತಕ್ಕೊಂಬಿಟ್ಟು ಅದರ ಮೇಲೇ ರಿಮಿಕ್ಸ್ ಮಾಡಿಬಿಟ್ಟಿನು ತಮ್ಮ ಒಂದು ಚಾನಲನ್ನು ಗ್ರೋ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋದಲ್ಲಿ ಈವನ್ ಒಬ್ಬ ಬೇಸಿಕ್ ಈ ಸೌಂಡ್ ಕಾರ್ಡ್ ಇಲ್ಲದೆ ಇರೋರಿಗೂ ಇದು ಯೂಸ್ ಆಗುತ್ತೆ, ಆಮೇಲೆ ಸೌಂಡ್ ಕಾರ್ಡು ಮತ್ತು ಮೈಕ್ರೋಫೋನು ಇರೋ ಅಂಥವರಿಗೂ ಇದು ಯೂಸ್ ಆಗುತ್ತೆ ಸ್ನೇಹಿತರೆ. ಮೊದಲಿಗೆ ನಾವು ಏನು ಅಂದರೆ ಸ್ನೇಹಿತರೆ, ಈ ಒಂದು ಉದಾಹರಣೆ ನಾನು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಉದಾಹರಣೆ ತಗೊಳ್ತೀನಿ. ಮೊದಲಿಗೆ ಒಂದು ಬೇಸಿಕ್ಕು ಏನು ಅಂದರೆ, ಯಾವುದೋ ಒಂದು ಹಾಡಿನ ಒಂದು ಮ್ಯೂಸಿಕ್ ಟ್ರ್ಯಾಕ್ ನಮ್ಮ ಕಡೆ ಇದೆ ಅಂದ್ಕೊಳ್ರಿ, ಇನ್ನೊಂದು ವಾಯ್ಸ್ ಟ್ರ್ಯಾಕು ಇನ್ನೊಂದು ಕಡೆ ಇದೆ ಅಂದ್ಕೊಳ್ರಿ. ಆ ಎರಡನ್ನು ತಗೊಂಡ್ಬಿಟ್ಟು ಒಂದು ಬೇಸಿಕ್ ಮಿಕ್ಸಿಂಗ್ ಹೆಂಗೆ ಮಾಡಬೇಕು ಅಂಥೇಳಿ ನಿಮಗೆ ಕೆಲಸ ಮಾಡ್ತಾ ನಾನು ಇದು ಫಂಕ್ಷನ್ಗಳನ್ನು ಹೇಳ್ತಾ ಹೋದರೆ ಮಾತ್ರ ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಯಾವತ್ತೇ ಆಯಿತು ಸ್ನೇಹಿತರೆ, FL Studio ಓಪನ್ ಮಾಡಿದ ಮೇಲೆ ಅದರ ಸೌಂಡ್ ಕಾರ್ಡ್ ಇನ್ಸ್ಟಾಲ್ ಆಗಿದೆಯೋ ಅಥವಾ ಇಲ್ವೋ ಅಂತ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಈಗ ನೋಡಿ, ನಿಮ್ಮ ಕಡೆ ಏನಾದರೂ ಯಾವುದಾದ್ರೂ ಪ್ರೊಫೆಷ್ನಲ್ ಸೌಂಡ್ ಕಾರ್ಡ್ ಇದೆ ಅಂದರೆ ಅದು ಸಹ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ FL Studioನೇ ತನ್ನದೇ ಆದ ಒಂದು FL Studio ASIO ಅಂತ ಕೊಡುತ್ತೆ. ಅದು ಏನು ಮಾಡುತ್ತೆ ಅಂದರೆ, ನಿಮ್ಮದು ಈವನ್ ಸೌಂಡ್ ಕಾರ್ಡ್ ಇರಲಿಲ್ಲ ಅಂದ್ರೂ ಸಹ ನಿಮಗೆ ಒಳ್ಳೆಯ ಒಂದು ಔಟ್ಪುಟ್ಟನ್ನು ಕೊಡುತ್ತೆ, ಆಮೇಲೆ FL Studioದಲ್ಲಿ ಕೆಲಸ ಮಾಡೋಕ್ಕೆ ಬಿಡುತ್ತೆ ಸ್ನೇಹಿತರೆ. ಆಯಿತು. ಆಮೇಲೆ ಇದರ ಏನು ಬಫರ್ ಲೆಂತ್ ಅನ್ನೋದೇನಿರುತ್ತಲ್ಲ ಅದು ಟೈಮ್ ಡಿಲೇ ಸ್ನೇಹಿತರೆ. ಇದನ್ನು ನಾನು ಅಡ್ವಾನ್ಸ್ಡ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಇದು ಬೇಸಿಕಲಿ ಏನಿರುತ್ತೆ ಅಂದರೆ 512 ಒಂದು ಇದರಲ್ಲಿ ಇರುತ್ತೆ ಬಫರ್ ಲೆಂತು. ನಾನು 256 ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಎಷ್ಟು ಕಡಿಮೆ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಸ್ನೇಹಿತರೆ. ಹಾಗಾಗಿಬಿಟ್ಟು ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ನೀವು ಕ್ಲಿಕ್ಕನ್ನು ಯೂಸ್ ಮಾಡ್ತೀರಿ ಸ್ನೇಹಿತರೆ. ಯಾವುದೇ ಒಂದು ಇದನ್ನು ನೀವು ಟೆಂಪೋನ ಯಾವುದೋ ಒಂದು ಸಾಂಗನ್ನು ನೀವೇನಾದರೂ ಮಾಡಬೇಕಂದ್ರೆ ಅದನ್ನು ಕ್ಲಿಕ್ಕನ್ನು ಯೂಸ್ ಮಾಡ್ತೀರಿ. ನೀವು ಇದೇ ಥರ ಅದನ್ನೇನಾದರೂ ನೋಡಿ, ಎಷ್ಟು ಜೋರಾಗಿ ನಿಮ್ಮ ಕಿವಿನೇ ಹಾಳಾಗೋಗುತ್ತೆ ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ, ಈ ನಮ್ಮ FL Studioನ ವರ್ಕ್ ಫ್ಲೋವನ್ನು ನಮ್ಮ ಪ್ರಕಾರ ಒಂದು ತಿದ್ಕೊತ ಹೋಗಬೇಕು ಸ್ನೇಹಿತರೆ. ಆಪ್ಷನ್ಸಿಗೆ ಹೋದ್ವಿ, ಅಲ್ಲಿ ಜನರಲ್ ಇದಕ್ಕೆ ಹೋಗ್ಬಿಟ್ಟು ಆಡಿಯೋ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ಏನಿರುತ್ತಲ್ಲ, ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರೆತೆ, ಸ್ಯಾಂಪಲ್ ರೇಟ್ ಏನು ಇರುತ್ತಲ್ಲ 41000 ಹರ್ಟ್ಸು ಇರುತ್ತೆ. ಅಂದರೆ 41 ಕಿಲೋ ಹರ್ಟ್ಸು ಇರುತ್ತೆ, 48 ಕಿಲೋ ಹರ್ಟ್ಸು ಇರುತ್ತೆ ಸ್ನೇಹಿತರೆ.
ಮ್ಯಾಕ್ಸಿಮಮ್ ಈ ಯೂಟ್ಯೂಬರ್ಸಿಗೆ ನಾನೇನು ಪ್ರಿಫರ್ ಮಾಡೋದು ಅಂದರೆ 48 ಕಿಲೋ ಹರ್ಟ್ಸಲ್ಲೇ ನೀವು ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಬೇಕು. ಅದು ಯಾಕೆ ಅಂತ ನಿಮಗೆ ಮುಂದೆ ಬರ್ತಾ ಬರ್ತಾ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದು ಹಾಡಿನ ಒಂದು ಕ್ವಾಲಿಟಿ ಆಯಿತು ಎಲ್ಲದು ಚೆನ್ನಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಈವನ್ನು ಸಹ ಈ ಯೂಟ್ಯೂಬ್ ಸಹ ಏನು ಪ್ರಿಫರ್ ಮಾಡುತ್ತೆ ಅಂದರೆ 48 ಕಿಲೋ ಹರ್ಟ್ಸಿನ ಒಂದು AAC ಫಾರ್ಮ್ಯಾಟಲ್ಲಿನೇ ಅದು ತಗೊಳ್ಳೋಕ್ಕೆ ಇಷ್ಟಪಡುತ್ತೆ ಸ್ನೇಹಿತರೆ. ಆ ಒಂದು ಯೂಟ್ಯೂಬ್ ಗೈಡ್ಲೈನ್ಸ್ ನೀವು ನೋಡಿದ್ರಿ ಅಂದರೆ ಅದರಲ್ಲಿ ಹೇಳಿರುತ್ತೆ ಆಡಿಯೋ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು ನೀವು, ಆಮೇಲೆ ವಿಡಿಯೋ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು ಅಂತ ಸ್ನೇಹಿತರೆ. ಈಗ ಮುಂದೆ ಹೋಗೋಣ. ಕೆಳಗಡೆ ಏನು ಮಿಕ್ಸರ್ ಅಂತ ಇದೆಯಲ್ಲ, ರೀಸ್ಯಾಂಪ್ಲಿಂಗ್ ಕ್ವಾಲಿಟಿ ಇದೆಯಲ್ಲ, ಯಾವತ್ತು ಮ್ಯಾಕ್ಸಿಮಮ್ಮೇ ಇಡಬೇಕು ಸ್ನೇಹಿತರೆ. ಡಿಫಾಲ್ಟ್ ಇದು 16 ಪಾಯಿಂಟ್ ಸಿಂಕ್ 24 ಪಾಯಿಂಟ್ ಸಿಂಕ್ ಅಂತ ಬರುತ್ತೆ. ಅದನ್ನು ನೀವು ಎಷ್ಟು ಮ್ಯಾಕ್ಸಿಮಮ್ ಇರುತ್ತೆ ಅದರಿಂದ ನಿಮ್ಮ ಸಿಸ್ಟಮಿಗೆ ಸ್ವಲ್ಪ ಲೋಡ್ ಆಗುತ್ತೆ. ನಿಮ್ದು ಯಾವುದಾದ್ರೂ ಓಲ್ಡ್ ಸಿಸ್ಟಮ್ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ, ಅಥವಾ ಇವಾಗಿನ ಹೊಸ ಸಿಸ್ಟಮ್ ಇದೆ ಅಂದರೆ ಮ್ಯಾಕ್ಸಿಮಮ್ ಒಂದು ರೀಸ್ಯಾಂಪ್ಲಿಂಗ್ ಒಂದು ಕ್ವಾಲಿಟಿನ ಇಟ್ಕೋಬೇಕು. ಆಮೇಲೆ ಈ ಟೆಂಪೋ ಟ್ರ್ಯಾಕು ಇವಾಗ ಎಲ್ಲಿ ಅದು ಇದಾಗ್ತಿದೆ ಅಂದರೆ ನೋಡಿ, ಇವಾಗ ಟೆಂಪೋನ ನಾನು ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಸೆಟ್ ಆಗಿರಲಿಲ್ಲ ಅಂದರೆ ಏನಾಗ್ತಿತ್ತು ಅಂದರೆ ಜನರಲ್ ಸೆಟ್ಟಿಂಗ್ಸು, ಇವಾಗ ನಾನು ಆಡಿಯೋದಲ್ಲಿ ಹೋದರೆ ನಾನು ಏನು ಮಾಡಿದ್ದೀನಿ 124 ಟ್ರ್ಯಾಕಿಗೆ ಮೆಟ್ರೋನೋಮನ್ನು ಅಸೈನ್ ಇದ್ದೀನಿ. ಇವಾಗ ನೋಡಿ ಉದಾಹರಣೆಗೆ ಈ ಥರ ಇರುತ್ತೆ ಸ್ನೇಹಿತರೆ. ಬೇಸಿಕ್ಕು ಇದರಲ್ಲಿ ಯಾವುದೇ ಒಂದು ಚಾನಲ್ಲು ಸೆಲೆಕ್ಟ್ ಆಗಿರಲ್ಲ. ಅವಾಗ ನಾವು ಮೆಟ್ರೋನೋಮನ್ನು ಏನಾದರೂ ಮಾಡಿದ್ವಿ ಅಂದರೆ ಸೀದಾ ಮಾಸ್ಟ್ರಲ್ಲೇ ಬರ್ತಾ ಇರುತ್ತೆ ಸ್ನೇಹಿತರೆ, ಕಂಟ್ರೋಲ್ ಆಗಲ್ಲ, ಮಾಸ್ಟ್ರನ್ನೇ ನಾವು ತಿದ್ದಬೇಕಾಗುತ್ತೆ. ಅದಕ್ಕಾಗ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಮೆಟ್ರೋನೋಮ್ ಟ್ರ್ಯಾಕನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ಒಂದು ಸೆಟ್ಟಿಂಗ್ಗಳು ನಿಮಗೆ ಬಹಳ ಅನುಕೂಲ ಆಗ್ತವೆ, ನಿಮ್ಮ ಕಿವಿನೂ ಹಾಳಾಗಲ್ಲ. ಇದನ್ನೇನು ಮಾಡ್ತೀನಿ ಅಂದರೆ ನಾನು ಒಂದು ಮ್ಯಾಕ್ಸಿಮಮ್ ಟ್ರ್ಯಾಕು ಇದರಲ್ಲಿ FL ಸ್ಟುಡಿಯೋದಲ್ಲಿ 125 ಸ್ನೇಹಿತರೆ. 125ನ್ನು ನಾನು ಏನು ಮಾಡ್ತೀನಿ ಅಂದರೆ 125 ಬಿಡ್ತೀನಿ, 124ಗೆ ನಾನು ಇದು ಮೆಟ್ರೋನೋಮ್ ಟ್ರ್ಯಾಕನ್ನು ಮಾಡ್ಕೊಳ್ತೀನಿ. ನೋಡೋಣ ಈಗ ಇಲ್ಲಿ ಏನಿದೆಯಲ್ಲ ಲಾಸ್ಟ್ ಟ್ರ್ಯಾಕಿಗೆ ಹೋಗೋಣ. ಇವಾಗ ನಾನು ಮೆಟ್ರೋನೋಮ್ ಪ್ಲೇ ಮಾಡಿದರೆ ಏನಾಗುತ್ತೆ, 124ಅಲ್ಲಿ ಪ್ಲೇ ಆಗುತ್ತೆ. ನೀವು ಯಾವುದೇ ಒಂದು ಟ್ರ್ಯಾಕಲ್ಲೂ ಅದನ್ನು ಅಸೈನ್ ಮಾಡ್ಕೋಬೋದು ನಿಮಗೆ ಅನುಕೂಲ ಆದಂಗೆ ಸ್ನೇಹಿತರೆ. ಲಾಸ್ಟು ಅದಕ್ಕಾಗಿ ಬಿಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮೆಟ್ರೋನೋಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಡಾಕ್ ಟು ಅಂತ ಕೆಳಗಡೆ ಬರುತ್ತೆ. ಡಾಕ್ ಟು ರೈಟ್ ಅಂದರೆ ನೀವು ಈವನ್ನು ಈ ಮಿಕ್ಸರನ್ನು ಈ ಎಲ್ಲ ಈ ಟ್ರ್ಯಾಕ್ಗಳ ಮಿಕ್ಸರನ್ನು ಈ ಕಡೆ ಆ ಕಡೆ ಎಲ್ಲ ನೀವು ತಿರುಗಿಸಿದ್ರೂ ಇದು ಒಂದು ನಿಮ್ಮ ಬಲಗಡೆಯಲ್ಲಿ ಬಂದು ಕೂರುತ್ತೆ ಸ್ನೇಹಿತರೆ. ಹಾಗೆಯೇ ನೀವು ಎಫೆಕ್ಟ್ ಚಾನಲ್ಗಳನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಈ ಕಡೆ ಇಟ್ಕೋಬೋದು ಸ್ನೇಹಿತರೆ. ಇದನ್ನು ಇಲ್ಲಿ ಲೆಫ್ಟಿಗೂ ಸಹ ಇಟ್ಕೋಬೋದು, ಆದರೆ ನಾನು ಈ ಕಡೆ ರೈಟಿಗೆ ಇಟ್ಕೊಳ್ತೀನಿ ಸ್ನೇಹಿತರೆ. ಈಗ ಮೊದಲಿಗೆ ನಾವು ಏನು ಮಾಡೋಣ ಅಂದರೆ ಕೆಲವು ಈ ಮೇನ್ ಬಟನ್ಸ್ ಏನಿದಾವಲ್ಲ ಇವುಗಳ ಬಗ್ಗೆ ನಾನು ಸ್ವಲ್ಪ ನಿಮಗೆ ಒಂದು ಜಾಣಕಾರಿಯನ್ನು ಕೊಡ್ತೇನೆ. ಇದು ಏನಂದರೆ ಇದು ಇಲ್ಲಿ ನೀವು ಟೆಂಪೋನ ನಿಮ್ಮ ಪ್ರಾಜೆಕ್ಟ್ ಟೆಂಪೋನ ಏನು ಮಾಡ್ಬೋದು ಟೈಪ್ ಮಾಡಿಬಿಟ್ಟು 90 80 ಈ ಥರ ನಿಮ್ಮ ಎಷ್ಟು BPM ಇದೆ ಅದನ್ನು ಇಲ್ಲಿ ನೀವು ಅಸೈನ್ ಮಾಡ್ಕೋಬೋದು. ಉದಾಹರಣೆಗೆ ನಾನೊಂದು 96 ಅಂತೇಳಿ ಮಾಡ್ಕೊಳ್ತೀನಿ ಅಂದ್ಕೊಳ್ರಿ. ಆಮೇಲೆ ಸ್ನೇಹಿತರೆ ಮೇನ್ ಇಲ್ಲಿನ ಇಂಪಾರ್ಟೆಂಟ್ ಬಟನ್ಸು ಏನೇನು ಅಂತ, ಇದು ಪ್ಯಾಟ್ರನ್ನು ಅಂತ. ಪ್ಯಾಟ್ರನ್ನು ಯಾಕೆ ಯೂಸ್ ಆಗುತ್ತೆ ಅಂದರೆ ನೀವು ಯಾವುದೋ ಒಂದು ಮಿಡಿ ಸೀಕ್ವೆನ್ಸು, ಉದಾಹರಣೆಗೆ ಒಂದು ಯಾವುದೋ ಇದರಲ್ಲಿ ಇನ್ಸ್ಟ್ರೂಮೆಂಟು ನಾವು FL ಕೀಸ್ ಅಂತ ಮಾಡಿದ್ವಿ ಅಂದ್ಕೊಳ್ರಿ. ಇದರಲ್ಲಿ ಯಾವುದೋ ಒಂದು ಕಾರ್ಡು, ಇದನ್ನು ನಿಮ್ಮ ಕಡೆ ಕೀಬೋರ್ಡ್ ಇಲ್ಲ ಅಂತ ಅಂದ್ರೂ ಸ್ನೇಹಿತರೆ ಮೊದಲನೇ ಪ್ಯಾಟ್ರನ್ನು ಇವಾಗ ಒಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡಿಬಿಟ್ಟು ಇದು ಪಿಯಾನೋ ಕಾರ್ಡ್ 1 ಅಂತೇಳಿ ಮಾಡೋಣ. ಕಾರ್ಡ್ 1 ಅಂತ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಪಿಯಾನೋ ರೋಲಲ್ಲಿ ಕೆಲಸ ಮಾಡ್ಬೋದು. ಉದಾಹರಣೆಗೆ ಸಿ, ಈ ಪ್ಯಾಟ್ರನ್ ಇಲ್ಲಿ ಎರಡು ಒಂದು ಪ್ಲೇಯಲ್ಲಿ ಪ್ಯಾಟ್ರನ್ ಪ್ಲೇ ಅಂತ ಒಂದಿರುತ್ತೆ, ಸಾಂಗ್ ಪ್ಲೇ ಅಂತ ಇರುತ್ತೆ. ಪ್ಯಾಟ್ರನ್ ಅಂದರೆ ಬರೀ ಈ ಪ್ಯಾಟ್ರನ್ ಏನು ನೀವು ಮಾಡ್ತಿರ್ತೀರಲ್ಲ ಇದನ್ನಷ್ಟೇ ಪ್ಲೇ ಮಾಡುತ್ತೆ. ಅದರಿಂದ ನಿಮಗೇನು ಸಹಾಯ ಆಗುತ್ತೆ ಅಂದರೆ ಇದರಲ್ಲಿ
ಇವಾಗ ಅದು ರ್ಯಾಂಡಮ್ ಆಗಿ ಮೂವ್ ಆಗ್ತಿದೆ, ಅದಕ್ಕಾಗ್ಬಿಟ್ಟು ಈ ಥರ ನೀವು ಪ್ಯಾಟ್ರನನ್ನು ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಪ್ಯಾಟ್ರನನ್ನು ಕ್ರಿಯೇಟ್ ಮಾಡಿಬಿಟ್ಟು ಇದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಚಾನಲಲ್ಲಿ ಇಡೋದಾದರೆ ಅಲ್ಲಿ ಅದು ಪ್ಲೇ ಆಗುತ್ತೆ. ಆಯಿತು, ಇದು ಈ ಪ್ಯಾಟ್ರನ್ನಿನ ಒಂದು ಇದು ಆಯಿತು. ಇದೇನು ನಿಮಗೆ ಯಾವತ್ತೂ ಸಹ ಸ್ನೇಹಿತರೆ ನಿಮ್ಮ ಒಂದು ಎಡಗಡೆ ಮೇಲ್ಗಡೆ ಏನು ಈ ಫೈಲ್ ಎಡಿಟ್ ಆ್ಯಡ್ ಅಂತ ಈ ಒಂದು ಪ್ಯಾನಲ್ ಇದೆಯಲ್ಲ, ಇಲ್ಲಿ ಇದನ್ನು ಹಿಂಟ್ ಪ್ಯಾನಲ್ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಹಿಂಟ್ ಪ್ಯಾನಲಲ್ಲಿ ನೀವು ಎಲ್ಲಿನೇ ನೀವು ಕ್ಲಿಕ್ ಮಾಡಿದ್ರೂ ಅದ್ರ ಬಗ್ಗೆ ಅದು ಹೇಳ್ತಾ ಇರುತ್ತೆ. ಇಲ್ಲಿ ಏನಂತ ಹೇಳ್ತಾ ಇದೆ ಅಲ್ಲಿ ನೋಡ್ರಿ, F7 ವ್ಯೂ ಪಿಯಾನೋ ರೋಲ್ ನೋಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ರಿ ಅಂತ ಹೇಳುತ್ತೆ. ಇದು ಪಿಯಾನೋ ರೋಲಿಗೆ ಆಯಿತು ಸ್ನೇಹಿತರೆ. ಇದನ್ನು ನಿಮಗೆ ಮುಂದೆ ಏನು ಅಡ್ವಾನ್ಸ್ಡ್ ಕ್ಲಾಸ್ಗಳಲ್ಲಿ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ವ್ಯೂ ಚಾನಲ್ ರ್ಯಾಕ್ ಅಂತ, ಇದು ಚಾನಲ್ ರ್ಯಾಕ್ ಅಂದರೆ ಸ್ನೇಹಿತರೆ ಒಂದೊಂದೇ ಟ್ರ್ಯಾಕನ್ನು ಆಯಿತು, ಕಿಕ್ಕನ್ನು ಆಯಿತು, ಏನೇ ಆಯಿತು ನೀವು ಒಳಗಡೆ ಈ FL ಸ್ಟುಡಿಯೋ ಒಳಗಡೆ ನೀವು ತರಬೇಕು ಅಂದರೆ ಈ ಚಾನಲ್ ರ್ಯಾಕ್ ಬೇಕೇ ಬೇಕಾಗುತ್ತೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು ಚಾನಲ್ ರ್ಯಾಕ್. ಇದು ಈ ಚಾನಲ್ ರ್ಯಾಕಲ್ಲಿ ಇವತ್ತಿನ ದಿನ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಹಾಡಿನ ಒಂದು ಅಂದರೆ ಬಹಳಷ್ಟು ಜನ ಅದನ್ನೇ ಮಾಡ್ತಾ ಇರೋದು, ಒಂದು ಮ್ಯೂಸಿಕ್ ಟ್ರ್ಯಾಕ್ ತಗೊಂಡು ಅದಕ್ಕೆ ವಾಯ್ಸ್ ಓವರ್ ಮಾಡಿಬಿಟ್ಟು ಸ್ನೇಹಿತರೆ ನೀವು ಅದರ ಒಂದು ಇದು ವೋಕಲ್ ಮಾಸ್ಟ್ರಿಂಗ್ ಮಾಡಿಬಿಟ್ಟು ನಿಮ್ಮ ಸಾಂಗನ್ನು ರೆಡಿ ಮಾಡ್ಕೊಳ್ಳೋದು. ಒಂದು ಸಿಂಪಲ್ ಒಂದು ಉದಾಹರಣೆ ಇವತ್ತು ಕೊಡ್ತಿದ್ದೀನಿ. ಮುಂದಿನ ಒಂದು ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ಅಡ್ವಾನ್ಸ್ಡ್ ಕ್ಲಾಸ್ಗಳಲ್ಲಿ ಮ್ಯೂಸಿಕ್ ಸಹ ಹೇಗೆ ಕಂಪೋಸ್ ಮಾಡೋದು, ನಾನ್ ಕಾಪಿರೈಟ್ ಮ್ಯೂಸಿಕ್ ಹೇಗೆ ಜನ್ರೇಟ್ ಮಾಡೋದು ಅಂತ ಎಲ್ಲದನ್ನು ನಾನು ಡೀಟೇಲ್ ಆಗಿ ಒಂದೊಂದೇ ಭಾಗಗಳಲ್ಲಿ ಹೇಳ್ತಾ ಬರ್ತೇನೆ ಸ್ನೇಹಿತರೆ. ಒಂದೇ ಟೈಮಿಗೆ ನಿಮಗೆಲ್ಲ ಹೇಳಿದರೆ ನಿಮಗೆ ಅರ್ಥ ಆಗಲ್ಲ. ಇದೇನಿದೆ ಇಲ್ಲಿ ಏನಂತ ತೋರಿಸ್ತಿದೆ, ಇದು ಮಿಕ್ಸರ್ ಬಟನ್ನು. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಮಿಕ್ಸರು ಟ್ರ್ಯಾಕ್ಗಳು ನಿಮಗೆ ಕಾಣ್ತವೆ. ಅದನ್ನು ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಅದು ಡಿಸ್ಅಪಿಯರ್ ಆಗುತ್ತೆ, ಅಂದರೆ ಹೋಗುತ್ತೆ. ಇದು ಏನೋ ಚಾನಲ್ ರ್ಯಾಕು ಈ ಕಡೆ ವಿಸಿಬಲ್ ಆಗುತ್ತೆ, ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಅದು ಕಾಣಿಸುತ್ತೆ ಸ್ನೇಹಿತರೆ. ಓಕೆ, ಈಗ ನಾವೇನು ಮಾಡೋಣ ಅಂದರೆ ಮೊದಲಿಗೆ ನನ್ನ ಕಡೆ ಒಂದು ಹಾಡಿದೆ ಅಂದ್ಕೊಳ್ಳಿ, ಅದರ ಟೆಂಪೋನು ನನಗೆ ಗೊತ್ತಿಲ್ಲ, ಅದರ ಟೆಂಪೋನು ನನಗೇನು ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮಿನಿಮೈಸ್ ಮಾಡಿಬಿಟ್ಟು ಈಗ ಒಂದು ಮ್ಯೂಸಿಕ್ಕನ್ನು ಪ್ಲೇ ಮಾಡ್ತೀನಿ ಅಂದ್ಕೊಳ್ರಿ. ಇದರ ಒಂದು ಟೆಂಪೋವನ್ನು ನೀವು ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ ಇಲ್ಲಿ ಟೆಂಪೋ ಟ್ಯಾಪರ್ ಅಂತ ಬರುತ್ತೆ ಸ್ನೇಹಿತರೆ. ಟೆಂಪೋ ಟ್ಯಾಪರನ್ನು ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಸಾರಿ ನಿಮ್ಮ ಮೌಸ್ನಿಂದ ಈ ಥರ ಮಾಡಿಬಿಟ್ರಿ. ಯಾಕಂದರೆ ಮುಂದೆ ನಿಮಗೆ ನಿಮ್ಮ ಬರೇ ಈ ಏನು ಕಂಪ್ಯೂಟರ್ ಕೀಬೋರ್ಡ್ನಲ್ಲೇ ನೀವು ಜೋರಾಗಿ ಒತ್ಕೊತ ಹೋದ್ರೂ ಅಥವಾ ನಿಮ್ಮ ಮಿಡಿ ಪಿಯಾನೋದಲ್ಲಿ ಒತ್ಕೊತ ಹೋದ್ರೂ ಬರುತ್ತೆ ಸ್ನೇಹಿತರೆ. ಇದೇನಿದೆಯಲ್ಲ ಇದು ನಿಮ್ಮ ಕಂಪ್ಯೂಟರ್ ಕೀಬೋರ್ಡನ್ನು ಎನೇಬಲ್ ಮಾಡುತ್ತೆ. ಕಂಪ್ಯೂಟರ್ ಕೀಬೋರ್ಡಲ್ಲೇ ನೀವು ಪ್ಲೇ ಮಾಡ್ಬೋದು. ಇದನ್ನು ಆಫ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ ಕೀಬೋರ್ಡು ಮ್ಯೂಸಿಕಲ್ ಕೀಬೋರ್ಡ್ ಆಗಿ ವರ್ಕ್ ಆಗಲ್ಲ ಸ್ನೇಹಿತರೆ. ಅದಕ್ಕಾಗ್ಬಿಟ್ಟು ಈ ನೀವು ಮಿಡಿ ಕೀಬೋರ್ಡ್ ಇರೋ ಅಂಥವ್ರು ಇದನ್ನು ಯೂಶ್ವಲಿ ಬಂದ್ ಮಾಡಿರಿ. ಅಕಸ್ಮಾತಾಗಿ ಮ್ಯೂಸಿಕಲ್ ಕೀಬೋರ್ಡ್ ಮಿಡಿ ಕೀಬೋರ್ಡ್ ನಿಮ್ಮ ಕಡೆ ಇಲ್ಲ ಅಂದರೆ ನಿಮ್ಮ ಕಂಪ್ಯೂಟರ್ ಕೀಬೋರ್ಡನ್ನೇ ನೀವು ಒಂದು ಏನು ಮ್ಯೂಸಿಕಲ್ ಕೀಬೋರ್ಡ್ ಆಗಿ ಪ್ಲೇ ಮಾಡ್ಬೋದು. ಈಗ ನೋಡೋಣ ಈ ಸಾಂಗಿನ ಒಂದು ಟೆಂಪೋ ಏನಿದೆ ಅಂತ. 1 2 3 4 1 2 3 4 1 2 3 4 3 4. ಓಕೆ ಸ್ನೇಹಿತರೆ, ನಿಮ್ಮ ಹಾಡು ಈಗ 90 BPM ಅಲ್ಲಿ ಇದೆ ಅಂತ
ನಿಮಗೆ ಗೊತ್ತಾಗ್ಬಿಡ್ತು ಸ್ನೇಹಿತರೆ. ಅದು ಆಟೋಮೆಟಿಕಲಿ ಏನು ಮಾಡುತ್ತೆ, ಈ ಒಂದು ಪ್ರಾಜೆಕ್ಟು 90 BPMಗೆ ಸೆಟ್ ಆಗಿಬಿಡುತ್ತೆ ಸ್ನೇಹಿತರೆ. ಆಮೇಲೆ ಈಗ ಆ ಒಂದು ಮ್ಯೂಸಿಕ್ ಟ್ರ್ಯಾಕನ್ನು ನಾವು ಈಗ 1ನೇ ಟ್ರ್ಯಾಕಿಗೆ ತರಬೇಕು ಅಂದರೆ ಏನು ಮಾಡಬೇಕಂದ್ರೆ, ಇಲ್ಲಿ ಇದರಲ್ಲಿ ಹೋಗ್ಬಿಟ್ಟು ಎಲ್ಲಿ ರ್ಯಾಕಲ್ಲಿ ಹೋಗ್ಬಿಟ್ಟು ಪ್ಲಸ್ ಅಂತ ಸಿಂಬಲ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ಕೆಳಗಡೆ ಆಡಿಯೋ ಕ್ಲಿಪ್ ಅಂತ ಇರುತ್ತೆ. ಆಡಿಯೋ ಕ್ಲಿಪ್ಪನ್ನು ನೀವು ಇಲ್ಲಿ ಒಂದು ಫೈಲ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬ್ರೌಸ್ ಮಾಡಬೇಕು. ಎಲ್ಲಿದೆ ನಂದು, ನಾನು ಡೆಸ್ಕ್ಟಾಪಲ್ಲಿ ಒಂದು ಫಿಮೇಲ್ ಸಾಂಗ್ ಅಂತ ಮಾಡಿಬಿಟ್ಟು ಅಲ್ಲಿ ಫೋಲ್ಡ್ರಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಮ್ಯೂಸಿಕ್ಕನ್ನು ತಗೊಂಡೆ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಈ ಥರ ತಗೊಂಬಿಟ್ಟು ಹಾಗೇ ಹಾಕಿಬಿಡ್ತಾರೆ ಸ್ನೇಹಿತರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಬಹಳಷ್ಟು ಟ್ರ್ಯಾಕ್ಗಳು ಆದಮೇಲೆ ಸ್ನೇಹಿತರೆ ಅದು ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ಯಾವ ಟ್ರ್ಯಾಕಲ್ಲಿ ಯಾವ ಒಂದು ಇದು ಮ್ಯೂಸಿಕ್ ಇದೆ ಅಂತೇಳಿ. ಅದಕ್ಕಾಗಿ ಎಲ್ಲದನ್ನು ಮುಂಚೆನೇ ನೀವು ಅಸೈನ್ ಮುಂಚೆನೇ ನೀವು ಅಸೈನ್ ಮಾಡ್ಕೊತ ಹೋಗಬೇಕು ಸ್ನೇಹಿತರೆ. ಅದಕ್ಕಾಗಿ ನಾನು ಇದನ್ನೇನು ಮಾಡ್ತೀನಿ, 1ನೇ ಟ್ರ್ಯಾಕಿಗೆ ಅಸೈನ್ ಮಾಡ್ತೀನಿ. 1ನೇ ಟ್ರ್ಯಾಕಿಗೆ ಅಸೈನ್ ಮಾಡಿದರೆ ಇದು ಇಲ್ಲಿ ಮಿಕ್ಸರಲ್ಲಿ 1ನೇ ಟ್ರ್ಯಾಕಿಗೆ ಇದಾಗುತ್ತೆ. ನೋಡ್ರಿ ಸ್ನೇಹಿತರೆ, ಈ ಮಿಕ್ಸರು ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮಗೆ ಹೇಳ್ತೀನಿ. ಮಿಕ್ಸರ್ ಅಂದರೆ ಇವೆಲ್ಲ ಈಚ್ ಟ್ರ್ಯಾಕ್ಗಳು ಸ್ನೇಹಿತರೆ. ಇದರಲ್ಲಿ ಒಂದರಲ್ಲಿ ನೀವು ಮ್ಯೂಸಿಕ್ ಹಾಕೊಳ್ತೀರಿ, ಇನ್ನೊಂದರಲ್ಲಿ ಕಿಕ್ಕು, ಇನ್ನೊಂದರಲ್ಲಿ ಬ್ಯಾಸು, ಇನ್ನೊಂದರಲ್ಲಿ ವಾಯ್ಸು, ಈ ಥರ ಬೇರೆ ಬೇರೆ ನೀವು ಹಾಕ್ಕೊಂಬಿಟ್ರು ಅದರ ರೂಟಿಂಗ್ ಒಂದೇ ಎಲ್ಲಿಗೆ ಹೋಗುತ್ತೆ ಅಂದರೆ ಈ ಮಾಸ್ಟರಿಗೆ ಹೋಗುತ್ತೆ ಸ್ನೇಹಿತರೆ. ಇದನ್ನು ನೀವು ಡಿಟ್ಯಾಚ್ ಮಾಡಿಬಿಟ್ಟು ಇದನ್ನು ಬೇರೆ ಯಾವುದೋ ಒಂದು ಎಫೆಕ್ಟಿಗೆ ಇನ್ನೊಂದು ಟ್ರ್ಯಾಕನ್ನು ನೀವು ಎಫೆಕ್ಟ್ ಚಾನಲ್ ಆಗಿ ಯೂಸ್ ಮಾಡಿಕೊಂಡು ಇದರ ಒಂದು ರೂಟಿಂಗನ್ನು ಅದಕ್ಕೆ ಕೊಟ್ಬಿಟ್ಟು ಅದು ಮತ್ತೆ ಇಲ್ಲಿಗೆ ಮಾಸ್ಟ್ರಿಗೆ ಬರ್ಬೋದು ಸ್ನೇಹಿತರೆ. ಯೂಶ್ವಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಟ್ರ್ಯಾಕ್ಗಳನ್ನು ಕ್ಲಿಕ್ ಮಾಡಿದರೂ ಅದು ಮಾಸ್ಟರಿಗೆ ಕನೆಕ್ಟ್ ಆಗಿರುತ್ತೆ. ಇದು ಒಂದು ಮಿಕ್ಸರ್ನ ಒಂದು ಇದು ಸ್ಟ್ರಕ್ಚರು ಒಂದು ನೀವು ತಿಳ್ಕೊಬೇಕಾದದ್ದು ಸ್ನೇಹಿತರೆ. ಅಂದರೆ ಇವಾಗ ನಾನು 1ನೇ ಟ್ರ್ಯಾಕಲ್ಲಿ ಹಾಕಿದ್ದೀನಿ ಅಂದರೆ ಅದು ಇಲ್ಲಿ ಮಿಕ್ಸರಲ್ಲಿ ನೋಡಿ ಸ್ನೇಹಿತರೆ, ಈ ಕ್ಲಿಕ್ಕು ಈ ಮೆಟ್ರೋನೋಮನ್ನು ನಾನು 124ಗೆ ಯಾಕೆ ಹಾಕ್ಕೊಂಡೆ ಅಂದರೆ ಇಲ್ಲಿ ನಿಮ್ಮ ಕಿವಿನೇ ಹಾಳಾಗೋಗುತ್ತೆ. ಈ ಥರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕಾಗಿ ಇದನ್ನು ನೀವು ಒಂದು ಸಪ್ರೇಟ್ ಟ್ರ್ಯಾಕಿಗೆ ಕ್ಲಿಕ್ ಹಾಕ್ಕೊಳ್ಳೋದು ಬೆಸ್ಟ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬರ್ತಾ ನಿಮ್ಮ ಕಿವಿನೇ ಹಾಳಾಗುತ್ತೆ ಸ್ನೇಹಿತರೆ. ಆಮೇಲೆ ನೀವು ಮಾಸ್ಟರಿಂಗ್ ಮಾಡುವಾಗ ನಿಮಗೆ ಜಡ್ಜ್ಮೆಂಟೇ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗ್ಬಿಟ್ಟು ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಮ್ಯೂಸಿಕ್ ಟ್ರ್ಯಾಕನ್ನು ಕರೆಕ್ಟಾಗಿ ತಾಳಕ್ಕೆ ಹೊಂದಿಸ್ಕೊತೀನಿ. ಅದಕ್ಕಾಗಿ ನಾನು 2 3 4 ಇಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂದರೆ ಇದು ಏನು ಸ್ನ್ಯಾಪ್ ಏನೋ ಒಂದು ಇದು ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ನನ್ನಂತ ಮಾಡ್ತೀನಿ. ನನ್ನಂತ ಮಾಡಿದರೆ ಏನಾಗುತ್ತೆ ಅಂದರೆ ಇದನ್ನು ರ್ಯಾಂಡಮ್ ಆಗಿ ನೀವು ಮೂವ್ ಮಾಡ್ಬೋದು. ಆದರೆ ಈ ಇದನ್ನು ಲೈನ್ ಮೋಡಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಏನು ಇದು ಇರ್ತದಲ್ಲ ಪಾರ್ಟು, ಆ ಪಾರ್ಟಿಗೆ ಅದು ಶಿಫ್ಟ್ ಆಗ್ತಂತ ಹೋಗುತ್ತೆ ಆಡಿಯೋ. ನೋಡ್ರಿ, ಅಂದರೆ ಇದರ ನಡುವೆ ನಾವು ಇದು ಮಾಡಬೇಕು ಅಂದರೆ ಅದನ್ನು ರ್ಯಾಂಡಮ್ ಆಗಿ ನಾವು ಆ ಟ್ರ್ಯಾಕನ್ನು ಹೊಂದಿಸ್ಬೇಕು ಅಂದರೆ ನನ್ನಂತ ಸೆಲೆಕ್ಟ್ ಮಾಡಿಕೊಂಡು ಇದರ ಸ್ಟಾರ್ಟನ್ನು ಇಲ್ಲಿಗೆ ನಾವು ಹೊಂದಿಸ್ಕೊಳ್ಳೋಣ. ಓಕೆ, ಈಗ ಕೇಳೋಣ. 3 4 1 2 3 4 1 2 3 4. ಈಗ ಈ ಟ್ರ್ಯಾಕು ಕರೆಕ್ಟು ತಾಳಕ್ಕೆ ಹೊಂದಿತ್ತು ಸ್ನೇಹಿತರೆ. ತಾಳಕ್ಕೆ ಹೊಂದೋದು ಯಾಕೆ ಬೇಕು ಅಂದರೆ ಸ್ನೇಹಿತರೆ, ಹಾಗೆ ನೀವು ಮಾಡಿದ್ರೂ ನಡೆಯುತ್ತೆ. ಆದರೆ ತಾಳಕ್ಕೆ ನೀವೇನಾದರೂ ಮ್ಯೂಸಿಕ್ ಟ್ರ್ಯಾಕನ್ನು ಹಾಕ್ಕೊಂಡ್ರಿ ಅಂದರೆ ಈ ಡಿಲೇ, ಇದರಲ್ಲಿ ವೋಕಲ್ ಎಫೆಕ್ಟಲ್ಲಿ ಟೈಮ್ ಡಿಲೇ ಅಂತ ಹಾಕ್ತೀರಿ. ಇಷ್ಟೇ ಟೈಮಲ್ಲಿ ನಿಮ್ಮ ಇದು ಏನು ರಿಪಿಟೇಷನ್ ಬರಬೇಕು. ಅಂಥ ಟೈಮಿಗೆ ನೀವೇನಾದರೂ ಒಂದು ಟೆಂಪೋ ಅಸೈನ್ ಮಾಡಿಲ್ಲ ನಿಮ್ಮ ಪ್ರಾಜೆಕ್ಟಿಗೆ ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗ್ಬಿಟ್ಟು ಯಾವುದೇ ಒಂದು ಸಾಂಗು ನೀವು ಮಾಡಬೇಕು ಅಂದರೆ ಅದರ ಒಂದು
ಟೆಂಪೋವನ್ನು ನೀವು ಅಸೈನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ನಾವೇನು ಮಾಡೋಣ ಅಂದರೆ ರ್ಯಾಕಿಗೆ ಹೋಗ್ಬಿಟ್ಟು ಇನ್ನೊಂದು ಟ್ರ್ಯಾಕನ್ನು ಆ್ಯಡ್ ಮಾಡೋಣ, ವಾಯ್ಸ್ ಟ್ರ್ಯಾಕು. ಆಡಿಯೋ ಕ್ಲಿಪ್ ಅಂತ ಮತ್ತೆ ಸೆಲೆಕ್ಟ್ ಮಾಡೋಣ, ಮಾಡಿಬಿಟ್ಟು ಮತ್ತೆ ಬ್ರೌಸ್ ಮಾಡೋಣ. ವಾಯ್ಸು ವೋಕಲ್ ಟ್ರ್ಯಾಕನ್ನು ನಾನೇನು ಮಾಡ್ತೀನಿ ಅಂದರೆ ಎರಡನೇ ಒಂದು ಟ್ರ್ಯಾಕಿಗೆ ಅಸೈನ್ ಮಾಡ್ತಿದ್ದೀನಿ. ಇಲ್ಲಿ ಟ್ರ್ಯಾಕ್ ನಂಬರ್ 2 ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿದರೆ ಅದು ಬಂದುಬಿಡುತ್ತೆ ಸ್ನೇಹಿತರೆ. ಆಮೇಲೆ ಏನು ಮಾಡೋದು ಅಂದರೆ ಇದಕ್ಕೆ ಹೊಂದಿಸ್ಬೇಕು ಅಂದರೆ ಇದರ ಒಂದು ಸ್ಟಾರ್ಟಿಂಗ್ ಎಲ್ಲಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಇದಕ್ಕೆ ಹೊಂದಿಸ್ಕೊಂಡ್ಬಿಟ್ವಿ ಅಂದರೆ ಅದು ವಾಯ್ಸು ತಾಳದಲ್ಲಿ ಇದ್ದೇ ಇರುತ್ತೆ. ನೋಡ್ರಿ ಈಗ ಮರೆಯಲಿ ಹ್ಯಾಂಗ ಗೆಳೆಯನ ಭಾಳ ದಿವಸದ ಗೆಳೆತನ, ಬಿಟ್ಟ ದೂರ ಹೋಗಬ್ಯಾಡ ನನ್ನ ಗೆಳೆಯ ನನ್ನ. ಮರೆಯಲಿ ಹ್ಯಾಂಗ ಗೆಳೆಯನ ಭಾಳ ದಿವಸ. ಇದು ನಾನು ಆ್ಯಕ್ಚುಲಿ ಒಂದು ಮೇಲ್ ವರ್ಜನನ್ನು ಫೀಮೇಲ್ ವರ್ಜನಲ್ಲಿ ಮಾಡೋದಕ್ಕೆ ಸುಮ್ಮನೆ ರಫ್ ಆಗಿ ಒಂದು ಹಾಡಿಸಿರೋ ಒಂದು ವೋಕಲ್ ಸ್ನೇಹಿತರೆ. ಈಗ ನೋಡಿ ಈ ಥರ ನಾವು ಒಂದು ಏನು 2 ಟ್ರ್ಯಾಕ್ಗಳನ್ನು ಹಾಕ್ಕೊಂಡ್ವಿ ಅಂದರೆ ಒಂದು ಇದು ವಾಯ್ಸ್ ಟ್ರ್ಯಾಕು ವೋಕಲ್ಲು, ಇದೇನು ಇದು ಮ್ಯೂಸಿಕ್ ಟ್ರ್ಯಾಕ್ ಆಯಿತು. ಇದನ್ನು ರೀನೇಮ್ ಮಾಡ್ಕೋಬೇಕು ಸ್ನೇಹಿತರೆ, ಮ್ಯೂಸಿಕ್ ಟ್ರ್ಯಾಕ್ ಅಂತ ಮಾಡಿಬಿಟ್ಟು ಅದಕ್ಕೆ ಯಾವುದೋ ಒಂದು ರ್ಯಾಂಡಮ್ ಕಲರನ್ನು ನಾವು ಕೊಟ್ಕೋಬೇಕು. ಈ ಥರ ಇಷ್ಟೇ. ನಾನು ನಿಮಗೆ ಈ ಒಂದು ಇದರಲ್ಲಿ ಬಹಳಷ್ಟು ಹೇಳ್ಬಿಟ್ಟೆ ಅಂದರೆ ನಿಮಗೆಲ್ಲ ಕನ್ಫ್ಯೂಷನ್ ಆಗೋಗುತ್ತೆ ಸ್ನೇಹಿತರೆ. ಇಷ್ಟು ಒಂದು ಈ ಲೆಕ್ಚರಲ್ಲಿ ಇಷ್ಟು ಒಂದು ಟ್ಯುಟೋರಿಯಲಲ್ಲಿ ಸ್ನೇಹಿತರೆ ನೀವು ಏನೇನು ಕಲ್ತ್ರಿ ಅಂದರೆ ಯಾವುದೇ ಒಂದು ಆಡಿಯೋನ ಇನ್ಪುಟ್ ಮಾಡ್ಕೊಳ್ಳೋದು ಕಲ್ತ್ರಿ, ಒಳಗಡೆ FL ಸ್ಟುಡಿಯೋದಲ್ಲಿ ಹೆಂಗೆ ಹಾಕ್ಕೊಳ್ಳೋದು ಅಂತ ಕಲ್ತ್ರಿ. ಆಮೇಲೆ ಇನ್ನೊಂದು ಏನಂದರೆ ನಿಮ್ಮ ಸೌಂಡ್ ಕಾರ್ಡಿನ ಒಂದು ಯಾವ ಥರ ಸೆಟ್ ಮಾಡ್ಕೋಬೇಕು, ಅದರ ಒಂದು ಇದು ಫ್ರೀಕ್ವೆನ್ಸಿ ಏನು ಸೆಟ್ ಮಾಡ್ಕೋಬೇಕು, ಆಮೇಲೆ ಮೆಟ್ರೋನೋಮನ್ನು ಸಪ್ರೇಟಾಗಿ ಯಾವ ಥರ ಒಂದು ಯಾವುದೋ ಒಂದು ಟ್ರ್ಯಾಕಿಗೆ ಅಸೈನ್ ಮಾಡ್ಕೋಬೇಕು ಅಂತ ಎಲ್ಲ ನಿಮಗೆ ಹೇಳಿದೆ ಸ್ನೇಹಿತರೆ. ಈಗ ಇದನ್ನು ನೆಕ್ಸ್ಟು ನಿಮ್ಮ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇದರ ಒಂದು ವೋಕಲ್ ಮಾಸ್ಟ್ರಿಂಗು ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಈಗಲೇ ಅದನ್ನೆಲ್ಲ ತೋರಿಸಿದ್ರೆ ವಿಡಿಯೋ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ. ಅದಕ್ಕಾಗ್ಬಿಟ್ಟು ಇವಾಗ ಇದನ್ನು ಹೆಂಗೆ ಎಕ್ಸ್ಪೋರ್ಟ್ ಮಾಡೋದು ಅಂತ ಅಷ್ಟೇ ತೋರಿಸ್ತೀನಿ ನಾನು. ನೋಡಿ, ಈ ಮಿಕ್ಸರನ್ನು ನೀವು ಬೇಕಾದಾಗ ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಬೋದು ಈ ಥರ. ಆಮೇಲೆ ಅದೇ ರೀತಿಯಾಗಿ ಈ ಏನು ಇದು ಇರುತ್ತಲ್ಲ, ಪಿಯಾನೋ ರೋಲನ್ನು ಸಹ ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಬೋದು. ಆಮೇಲೆ ಇದು ಏನಿದೆ ಚಾನಲ್ ರ್ಯಾಕನ್ನು ಇದನ್ನು ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಬೋದು. ಇಷ್ಟನ್ನೇ ತಿಳ್ಕೊಳ್ರಿ ಈ ಒಂದು ಬೇಸಿಕ್ ಕ್ಲಾಸಲ್ಲಿ. ಎಲ್ಲದನ್ನು ಒಂದೇ ಸರಿ ಹೇಳಿದೆ ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಉದಾಹರಣೆಗೆ ಸರ್ ಇದರ ಒಂದು ಔಟ್ಪುಟ್ಟನ್ನು ನಾವು ಬ್ಯಾಲೆನ್ಸ್ ಮಾಡಿಬಿಟ್ಟು ಹೆಂಗೆ ಅದರ ಒಂದು ಔಟ್ಪುಟ್ಟನ್ನು ಇದು ಮಾಡಬೇಕು, ಹೊರಗಡೆ ಆಡಿಯೋನ ಹೆಂಗೆ ಆಡಿಯೋ ಫಾರ್ಮ್ಯಾಟಲ್ಲಿ ಎರಡನ್ನ ಹೆಂಗೆ ಮಿಕ್ಸ್ ಮಾಡಬೇಕು ಅಂತ, ಮಿಕ್ಸ್ ಅಷ್ಟೇ, ಮಾಸ್ಟರ್ ಅಲ್ಲ, ಮಿಕ್ಸ್ ಹೆಂಗೆ ಮಾಡಬೇಕು ಅಂದರೆ ಇವಾಗ ನೋಡಿ ಸ್ನೇಹಿತರೆ, 1ನೇ ಟ್ರ್ಯಾಕಲ್ಲಿ ಏನಿದೆ ಮ್ಯೂಸಿಕ್ ಟ್ರ್ಯಾಕ್ ಇದೆ, 2ನೇ ಟ್ರ್ಯಾಕಲ್ಲಿ ಏನಿದೆ ವೋಕಲ್ ಟ್ರ್ಯಾಕ್ ಇದೆ, ವೋಕಲ್ ಇದೆ. ಓಕೆನಾ? ಇವಾಗ ಕೇಳೋಣ. ಮರೆಯಲಿ ಹ್ಯಾಂಗ ಗೆಳೆಯನ ಭಾಳ. ಈಗ ಕೆಲವು ಬೇಸಿಕ್ ಇನ್ನೊಂದೆರಡು ನಿಮಗೆ ಹೇಳ್ತೀನಿ. ಇದನ್ನು ಝೂಮ್ ಮಾಡಬೇಕಂದ್ರೆ ಇಲ್ಲಿ ಏನು ಬ್ಲ್ಯಾಕ್ ಪಟ್ಟಿ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಮೌಸಿನ ಏನು ರೋಲ್ ಇರುತ್ತಲ್ಲ ಮಿಡ್ಲು, ಅದನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಹಿಂದೆ ಮುಂದೆ ಹೋಗೋದಕ್ಕೆ ಇದರ ಮೇಲೆ, ಈ ಕಪ್ಪು ಪಟ್ಟಿಯ ಮೇಲೆ ಏನಿದೆಯಲ್ಲ
ಈ ಒಂದು ಇದನ್ನು ಹಿಡಿದ್ಬಿಟ್ಟು ಈ ಥರ ಮೂವ್ ಆಗ್ಬೋದು. ನೀವು ಅದನ್ನು ಒಂದ್ಸರಿ ಮೌಸಿಂದ ಹಿಡಿದ್ಬಿಟ್ಟು ಈ ಥರ ಮೂಮೆಂಟ್ ಮಾಡ್ಕೋಬೋದು. ಆಮೇಲೆ ಚಾನಲನ್ನು ಜಾಸ್ತಿ ಮಾಡ್ಕೋಬೋದು, ಚಾನಲನ್ನು ಕಮ್ಮಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ಈ ಒಂದು ಔಟ್ಪುಟ್ಟನ್ನು ನಾವೇನು ಮಾಡೋಣ ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ. ಯಾವುದಾದ್ರೂ ವಾಯ್ಸ್ ಏನಾದರೂ ಲೆವೆಲ್ಲು, ಮ್ಯೂಸಿಕ್ ಲೆವೆಲ್ಲು ಏನಾದರೂ ಕರೆಕ್ಟ್ ಇದೆಯಾ ಅಥವಾ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಬಿಟ್ಟು ಇದರ ಒಂದು ಔಟ್ಪುಟ್ಟನ್ನು ನಾವು ಈಗ ಹೆಂಗೆ ರೆಂಡರ್ ಮಾಡಬೇಕು ಅಂತ ಹೇಳ್ತೀನಿ. ಮರೆಯಲಿ ಹ್ಯಾಂಗ ಗೆಳೆಯನ ಭಾಳ ದಿವಸದ ಗೆಳೆತನ ಬಿಟ್ಟ ದೂರ ಹೋಗಬ್ಯಾಡ. ಅವಾಗ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಎರಡನೇ ಒಂದು ಟ್ರ್ಯಾಕಿಗೆ ಕಂಟ್ರೋಲ್ ಹಿಡಿದ್ಬಿಟ್ಟು ಕೀಬೋರ್ಡಲ್ಲಿ ಈ ಮೌಸಿಂದ ಈ ಎರಡು ಟ್ರ್ಯಾಕನ್ನು ಸೆಲೆಕ್ಟ್ ಮಾಡಿ ನಿಲ್ ಮಾಡ್ಕೊಳ್ಳೋಣ, ಜೀರೋ ಮಾಡ್ಕೊಳ್ಳೋಣ. ಜೀರೋ ಮಾಡಿಕೊಂಡು ಮೊದಲಿಗೆ ನಾನೇನು ಮಾಡ್ತೀನಿ, ಮ್ಯೂಸಿಕ್ ಟ್ರ್ಯಾಕನ್ನು ಓಪನ್ ಮಾಡ್ತೀನಿ. ಮ್ಯೂಸಿಕ್ ಟ್ರ್ಯಾಕನ್ನು ಕೇಳ್ತಾ ಕೇಳ್ತಾ ಆಮೇಲೆ ಈಗ ಮರೆಯಲಿ ಹ್ಯಾಂಗಿನ್ನ ಮಾಡಿದ ಪ್ರೀತಿನ, ಮರೆಯಲಿ ಹ್ಯಾಂಗಿನ್ನ ನಾವು ಮಾಡಿದ ಪ್ರೀತಿನ, ಮರೆಯಲಿ ಹ್ಯಾಂಗ ಗೆಳೆಯನ ಭಾಳ ಈ ಥರ ನಿಮ್ಮ ಒಂದು ಜಡ್ಜ್ಮೆಂಟಿಗೆ ತಕ್ಕಂತೆ ಎರಡು ಚಾನಲ್ಗಳನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ಇಲ್ಲಿ ಏನು ಕಾಣ್ತಾ ಇದೆ ಎಡಗಡೆ ಮೇಲ್ಗಡೆ ಫೈಲಿಗೆ ಹೋಗ್ಬಿಟ್ಟು ಎಕ್ಸ್ಪೋರ್ಟ್, ನೀವು MP3 ಆಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ವೇವ್ ಆಗಿ, ಆಗ್ ಆಗಿ, FLAC ಆಗಿ ಎಲ್ಲದನ್ನು ಮಾಡ್ಬೋದು. ಯೂಶುವಲಿ ಏನು ಅಂದರೆ ಹೈ ಕ್ವಾಲಿಟಿಗೆ ನೀವು ವೇವಲ್ಲೇ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ನಾನು ಸುಮ್ಮನೆ ಇದನ್ನು ಫೈಲ್ ದೊಡ್ಡದಾಗುತ್ತೆ ಅಂತ MP3ಯಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ಈ ಥರ ಕ್ಲಿಕ್ ಮಾಡಿದರೆ ಜಾಗ ಎಲ್ಲಿ ಇದು ನೀವು ಎಕ್ಸ್ಪೋರ್ಟ್ ಮಾಡೋದು ಅಂತ ಕೇಳುತ್ತೆ. ನಾನು ಡೆಸ್ಕ್ಟಾಪಲ್ಲೇ ಇದನ್ನು ಒಂದು ಹೆಸರು ಕೊಡಬೇಕು. ಮರೆಯಲಿ ಅಂದರೆ ಸ್ಯಾಂಪಲ್ ಅಂತ ಹೇಳ್ತೀನಿ ನಾನು. ಸ್ಯಾಂಪಲ್ ಪ್ರಾಜೆಕ್ಟ್ ಅಂತ ಸೇವ್ ಮಾಡಿಬಿಟ್ಟು ಸ್ನೇಹಿತರೆ, ಸೇವ್ ಅಂತ ಹೊಡೆದ್ರೆ ಇಲ್ಲಿ ಆಪ್ಷನ್ ಕೇಳುತ್ತೆ ಸ್ನೇಹಿತರೆ. MP3 ಅಂದರೆ ಮ್ಯಾಕ್ಸಿಮಮ್ ಬಿಟ್ ರೇಟನ್ನು ನೀವು ಇವಾಗ ನೋಡಿ 128 ಈ ಥರ ಇರುತ್ತೆ. ಇದರ ಒಂದು ಮ್ಯಾಕ್ಸಿಮಮ್ ಬಿಟ್ ರೇಟನ್ನು ನೀವು ಸೆಟ್ ಮಾಡಿಬಿಟ್ಟು ಸ್ನೇಹಿತರೆ, ಬೇರೆ ಯಾವುದನ್ನು ಸಹ ನೀವು ಒಂದು ಇದು ತಿದ್ದಕ್ಕೆ ಹೋಗಬಾರ್ದು. ಕೆಳಗಡೆ ರೀಸ್ಯಾಂಪ್ಲಿಂಗ್ ಕ್ವಾಲಿಟಿ ಏನಿರುತ್ತಲ್ಲ, ನಾವು ಆಲ್ರೆಡಿ ಇದರಲ್ಲೇ ಈ ಸೆಟ್ಟಿಂಗ್ಸಲ್ಲೇ ಆಪ್ಷನ್ಸಲ್ಲೇ ಹೋಗಿ ಅದನ್ನು ಇಟ್ಟಿದ್ದೀವಿ. ಅದನ್ನು ಮ್ಯಾಕ್ಸಿಮಮ್ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ನಿಮ್ಮ ಔಟ್ಪುಟ್, ಆಡಿಯೋ ಔಟ್ಪುಟ್ ಕ್ವಾಲಿಟಿ ಬರುತ್ತೆ ಸ್ನೇಹಿತರೆ. ಈಗ ಸ್ಟಾರ್ಟ್ ಅಂತ ಒತ್ತಿದರೆ ನಿಮ್ಮ ಹಾಡು MP3ಯಲ್ಲಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಕನ್ವರ್ಟ್ ಆಗಿಬಿಟ್ಟು ಅದು ನಿಮ್ಮ ಒಂದು ಡೆಸ್ಕ್ಟಾಪಲ್ಲಿ ಸಿಗುತ್ತೆ. ಉದಾಹರಣೆಗೆ ನೋಡಿ, ಮರೆಯಲಿ ಹ್ಯಾಂಗ ಗೆಳೆಯನ ಭಾಳ ದಿವಸದ ಗೆಳೆತನ. ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟನ್ನೇ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೇ ಟೈಮಿಗೆ ಓವರ್ ಡಂಪ್ ನಿಮಗೆ ಏನಾದರೂ ನಾನು ಮಾಡಿದೆ, ಬಹಳಷ್ಟು ಹೇಳಿದೆ ಅಂದರೆ ಸ್ನೇಹಿತರೆ ನಿಮಗೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಇವತ್ತಿನ ಒಂದು ಕ್ಲಾಸಲ್ಲಿ 2 ಆಡಿಯೋಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರಲ್ಲಿ ಬ್ಯಾಲೆನ್ಸ್ ಮಾಡಿದ್ವಿ. ಅದ್ರ ಜೊತೆಗೆ ಈ ಮೇನು ಬೇಸಿಕ್ ಕೆಲವು ಬಟನ್ಸ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಉಳಿದ ಒಂದು FL ಸ್ಟುಡಿಯೋ ಟ್ಯುಟೋರಿಯಲ್ಲು ಹೀಗೇ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಿಮ್ಮ ಮುಂದೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಎಲ್ಲಿನೂ ಸ್ಕಿಪ್ ಮಾಡದ ಹಾಗೆ ನೀವು ನೋಡಿದ್ರಿ ಅಂತ ಅಂದರೆ ಇದರಲ್ಲಿ ನೀವು 1 ತಿಂಗಳಲ್ಲಿ ಅಥವಾ ಒಂದು 30 ದಿನಗಳಲ್ಲಿ ನೀವು ಈ FL ಸ್ಟುಡಿಯೋದಲ್ಲಿ ಪರ್ಫೆಕ್ಟ್ ಆಗಿಬಿಟ್ಟು ನಿಮ್ಮ ಕೆಲಸಗಳನ್ನು ಬಹಳಷ್ಟು ಬೇಗನೆ ನೀವು ಒಂದು ನಿಮ್ಮ ಮ್ಯೂಸಿಕ್ಕನ್ನು ನೀವು ಮಾಡ್ಕೊಳ್ತೀರಿ ಅಂತ ಹೇಳಿ ಬಯಸ್ತೇನೆ ಸ್ನೇಹಿತರೆ. ಇನ್ನೂವರೆಗೆ ಯಾರು ನಾಯಕ್ಸಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೈ ಕರ್ನಾಟಕ ಮಾತೆ, ಜೈ ಸೇವಾಲಾಲ್.